ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸಿದ್ದು ಎಸ್ ಲೌಟೆ ಅಂತ. ಪ್ರಾಪರ್ ಬಂದು ನಾನು ಬೆಳಗಾಂ ಡಿಸ್ಟ್ರಿಕ್ಟು ಅಥಣಿ ತಾಲೂಕು ಕಕ್ಕಮರಿ ಅಂತಕ್ಕಂಥ ಒಂದು ಸ್ಮಾಲ್ ಹಳ್ಳಿಯಲ್ಲಿ ಹುಟ್ಟಿದ್ದು ನಾನು. ಅಂದರೆ ನಮ್ಮ ತಂದೆ ತಾಯಿಗೆ ಎರಡನೇ ಮಗ. ಸೊ ನಾನು ಹುಟ್ಟಿನಿಂದ ಹೀಗೆ ಒಂದು ನಿಸರ್ಗದತ್ತವಾಗಿ ಪಡ್ಕೊಂಡು ಬಂದಿರತಕ್ಕಂಥ ಈ ಒಂದು ವೀಕ್ನೆಸ್ ಇರೋದ್ರಿಂದ, ಯಾಕಂದ್ರೆ ಇದನ್ನ ವೀಕ್ನೆಸ್ ಅಂತ ಹೇಳ್ತೀನಿ, ಯಾವತ್ತೂ ಇದನ್ನ ಬ್ಲೈಂಡ್ನೆಸ್ ಅಂತ ಹೇಳೋದಿಲ್ಲ. ಯಾಕೆ ಬ್ಲೈಂಡ್ನೆಸ್ ಅಂತ ಹೇಳೋದಿಲ್ಲ ಅಂದರೆ, ನನ್ನ ಪ್ರಕಾರ ಬಂದರೆ ಬ್ಲೈಂಡ್ ಯಾರಂದರೆ ನಾರ್ಮಲ್ ಪೀಪಲೇ ಬ್ಲೈಂಡ್ಗಳು ಒಂದು ರೀತಿಯಿಂದ ತಗೊಂಡ್ರೆ. ಯಾಕೆಂತ ನೋಡಿ, ಈಗ ರಾತ್ರಿ ಆಯ್ತು ಅನ್ಕೊಳ್ಳಿ, ನಿಮಗೆಲ್ಲ ಕರೆಂಟ್ ಬೇಕು ಅಥವಾ ಬ್ಯಾಟ್ರಿ ಬೇಕು ಅಥವಾ ದೀಪ ಬೇಕು. ಕರೆಂಟು ಬ್ಯಾಟ್ರಿ ದೀಪ ಒಂದೂ ಇಲ್ಲ ಅಂದರೆ ನೀವು ಹೆಜ್ಜೆ ಕೂಡ ಮುಂದೆ ಕಿತ್ಲಿಕ್ಕಾಗಲ್ಲ, ಏನೂ ಮಾಡ್ಲಿಕ್ಕಾಗಲ್ಲ. ಬಟ್ ನಮ್ಮ ನೋಡಿ, ಕರೆಂಟ್ ಇರಲಿ ಇಲ್ಲದೆ ಇರಲಿ, ಬ್ಯಾಟ್ರಿ ಇರಲಿ ಇಲ್ಲದೆ ಇರಲಿ, ಡೇ ಆಗಿರಲಿ ನೈಟ್ ಆಗಿರಲಿ, ನಾವು ಎಲ್ಲಿ ಬೇಕಾದ್ರೆ ಹೋಗ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ. ಅಂದರೆ ವಿ ಕ್ಯಾನ್ ಸಿ ಆಲ್ 24 hours. ನಿಸರ್ಗದತ್ತವಾಗಿ ಪಡ್ಕೊಂಡು ಬಂದಿರತಕ್ಕಂಥ ಈ ಒಂದು ವೀಕ್ನೆಸ್ ಇರೋದ್ರಿಂದ ನಾನು ಮನೆಯಿಂದ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್. ಇವನಿಗೇನು ಮಾಡೋಕ್ಕಾಗಲ್ಲ, ಇವನು ಸಮಾಜಕ್ಕೆ ಹೊರೆ, ಇವನ್ನ ನಾವೇ ನೋಡ್ಕೋಬೇಕು, ಇವನು ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಮನೋಭಾವನೆ. ಕೇವಲ 5 ವರ್ಷ ಇದ್ದಾಗಲೇ ಮನೆ ಬಿಡಬೇಕಂತ ಪರಿಸ್ಥಿತಿ ಬಂತು. ಅಂದರೆ ಇವನಿಗೆ ಯಾರು ನೋಡ್ಕೊಡಲ್ಲ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥ ಒಬ್ಬರು ಕರ್ಕೊಂಡೋಗಿ ನನ್ನ ಹಾಸ್ಟೆಲ್ಗೆ ಬಿಟ್ಟುಬಿಟ್ಟು, ಗೌರ್ಮೆಂಟ್ ಸ್ಕೂಲ್ ಹುಬ್ಳಿನಲ್ಲಿ. ಸೊ ನನಗೆ ಯಾರೊಬ್ಬರ ಒಂದು ಭಾವನಾತ್ಮಕ ಬೆಂಬಲ ಅನ್ನೋದು ಸಿಗದೆ ಇರೋದ್ರಿಂದ ಐ ವಾಸ್ ಟೂ ವೀಕ್. ತುಂಬ ನಾನು ವೀಕ್ ಆಗಿದೆ. ಯಾರ ಜೊತೆ ಮಾತಾಡೋಕ್ಕಾಗ್ತಿಲ್ಲ, ಯಾರ ಜೊತೆ ಆಟ ಆಡ್ತಿರ್ಲಿಲ್ಲ. ಒಬ್ಬನೇ ಒಂದು ಮೂಲೆಗೆ ಕುತ್ಕೊಂಡ್ಬಿಡ್ತಾ ಇದ್ದೆ, ಮಂಕಾಯಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಸ್ಕೂಲಲ್ಲೂ ಕೂಡ ಇವನು ಕಲಿಕೆ ಹಿಂದುಳಿದವನು ಅಥವಾ ಇವನಿಗೆ ಏನೂ ಮಾಡೋಕ್ಕಾಗಲ್ಲ, ಸ್ಲೋ ಲರ್ನರು, ಇವನು ಕಲಿಸೋ ಸ್ವಲ್ಪ ಕಷ್ಟ ಅಂದ್ಕೊಂಡ್ಬಿಟ್ಟು ಅಷ್ಟಕ್ಕಷ್ಟೇ. ಸೊ ಹಾಗಿದ್ದಾಗ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಏನಾದರೂ ಒಂದು ಅಪರ್ಚುನಿಟಿ ಬಂದೇ ಬರುತ್ತಂತೆ. ಅಂಥದೇ ಒಂದು ಅಪರ್ಚುನಿಟಿ ನನ್ನ ಲೈಫಲ್ಲೂ ಬಂತು. ನಾನು 1ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. 1ನೇ ಕ್ಲಾಸಲ್ಲಿ ಇದ್ದೆ ನಾನು. ಎಲ್ಲರಿಂದ ತಿರಸ್ಕಾರಕ್ಕೊಳಗಾಗಿ ಮನೇಲೇ ಇದ್ದೆ. ಸ್ಕೂಲಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತೇವೆ ಸ್ಕೂಲಲ್ಲಿ. ಹಿಂಗಿದ್ದಾಗ ನಾನು 1ನೇ ಕ್ಲಾಸ್ ಇದ್ದಾಗ ಒಬ್ಬ ಹುಡುಗ ಇದ್ದ 7ನೇ ಕ್ಲಾಸ್ನಲ್ಲಿ. ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಅವ್ನು 100 ಹೋಗಿ ಮಗ್ಗೆ ಬರ್ತಾಯಿತ್ತು. ಈಗ ಮಗ್ಗೆ ನಾವು 2 1 2 2 4 2 3 ನಾವು ಹಿಂಗೆ ಹೇಳ್ತೀವಲ್ಲ, ಹಾಗೆ 100 ಹೋಗಿ ಮಗ್ಗೆ ಬರ್ತಾಯಿತ್ತು. ಹಾಗಾಗಿ ಅವನು ಸ್ಕೂಲಲ್ಲಿ ತುಂಬ ರೆಸ್ಪೆಕ್ಟ್ ಇತ್ತು. ಸ್ಕೂಲ್ ಯಾವುದು ಹೈಲ್ ಆಫೀಸರು ಯಾರೇ ಬಂದು ಕೂಡ ಅವನನ್ನು ಹೈಲೈಟ್ ಮಾಡ್ತಾ ಇದ್ವು. ಅವ್ನು ಹೈಲೈಟ್ ಮಾಡೋದು, ಅವ್ನು ಪರಿಚಯ ಮಾಡಿಸ್ಕೊಡೋದು ಅಥವಾ ಅವ್ನು ಹೊಗಳೋದು ಎಲ್ಲ ಮಾಡ್ತಾ ಇದ್ವು. ಆದರೆ ನನಗೇನಿಸ್ತಂದ್ರೆ, ನಾನು ಯಾಕೆ ಇವನು ಹಿಂದೆ ಹಾಕಬಾರ್ದು ಅಂತ ಒಂದು ಚಾಲೆಂಜ್ ಬಂತು. ಹೇಗೋ ನನ್ನ ಜೊತೆ ಯಾರು ಮಾತಾಡ್ತಾ ಇರಲಿಲ್ಲ, ಯಾರು ಆಟ ಆಡ್ತಿಲ್ಲ, ಒಬ್ಬನೇ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಿದ್ದಲ್ಲ. ನಾನು ಸಂಪೂರ್ಣವಾದಂಥ ಸಮಯವನ್ನು ನಾನು ಇದಕ್ಕೋಸ್ಕರ ಉಪಯೋಗಿಸ್ಕೊಂಡೆ. ಆದರೆ ನಾನು ಎಷ್ಟು ಏಕಾಗ್ರಚಿತ್ತನಾಗಿತ್ತಿದ್ದೆ ಅಂದರೆ, ಯಾವುದೊಂದು ಬೆಲ್ಲು ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವ ಮೂಲೆಯಲ್ಲಿ ಕೂತ್ಕೋತಾ ಇದ್ನೋ ಅದೇ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಮತ್ತೆ ಇನ್ನೋಡೋದು ಅಂತ ತಿಳ್ಕೊಂಡ್ಬಿಟ್ರೆ ನಿದ್ದೆ ಮಾಡ್ತಾನೆ, ದರಿದ್ರ ಅದು ಬಂದು ಚೆನ್ನಾಗಿ ಹೊಡೆದು ಬಿಡವು. 1 ವರ್ಷ ಹಾಗೆ ಕಳೀತು. 2ನೇ ಕ್ಲಾಸ್ ಜೂನ್ಗೆ ಹೋಗೋಷ್ಟೊಳಗಡೆ ನನಗೆ 56 ಲಕ್ಷವರೆಗೂ ಮಗ್ಗಿಗಳು ಬರ್ತಾಯಿತ್ತು, 56 lakhsವರೆಗೂ. ಆವಾಗ ನನಗೆ 6 ವರ್ಷ. ಸೊ ಅವ್ರಿಗೆಲ್ಲ ಗೊತ್ತಿರಲಿಲ್ಲ. ಸುಮ್ಮನೆ ನಾನು ಕಂಬೈನ್ ಕ್ಲಾಸ್ ಮಾಡಿದ್ರು. ಸುಮ್ಮನೆ ಕಂಬೈನ್ ಕ್ಲಾಸ್ ಮಾಡಿಸ್ಬಿಟ್ಟು ಟೇಬಲ್ಸ್ ಹೇಳ್ತಾ ಇದ್ರು. ಸುಮ್ಮನೆ ಕೂತಾಗ ಗಲಾಟೆ ಮಾಡ್ತೀರಾ, ಮಗ್ಗಿ ಹೇಳಿ ಅಂತ ಹೇಳಿಸ್ತಾ ಇದ್ರು. ಅದಾಯಿತು, ಸ್ವಲ್ಪ ಏನಾಗಾಯಿತು. ಎಲ್ಲ ಸ್ವಲ್ಪ ಜನ ಆದಮೇಲೆ ನಾನು ಹೋಗಿ ನಿಂತ್ಕೊಂಡೆ ಟೇಬಲ್ ಹತ್ರ, ಟೀಚರ್ ಹತ್ರ. ಅವ್ರು ನಾನು ಫಸ್ಟೇ ಹೇಳಿದ್ರು, ನಿನಗೇನು ಬರಲ್ಲ, ನೀನು ಹೇಳಿದ್ರೆ ನೀನು ಶಾಲೆ ಬಿಟ್ಟು ಓಡಿಸ್ಬಿಡ್ತೀನಿ ಅಂತ. ಸ್ವಲ್ಪ ಜೋರಾಗಿ ಕಡೆ ಎಷ್ಟು ಮಗ್ಗಿ ಬರುತ್ತೆ. ನಾನು ಹೇಳಿದ 56 ಲಕ್ಷವರೆಗೂ ಮಗ್ಗಿ ಬರುತ್ತೆ. ಅವಾಗ ಆಶ್ಚರ್ಯ, ಎಲ್ಲೋ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತದೆ. 30 ಹೋಗಿ ಮಗ್ಗಿ ಹಿಡಿದ್ರು ಕಷ್ಟ. ಇವನು 56 ಲಕ್ಷ ಮಗ್ಗಿ ಇದೆಯಾ, ಅವನ ಜಿಜ್ಞಾಸೆ ಅವನ ಕಾಡೋಕೆ ಸ್ಟಾರ್ಟ್ ಆಯಿತು. ಅದು ಕೂಡ ನಮ್ಮ ಸ್ಕೂಲಲ್ಲಿ ಎಷ್ಟಕ್ಕೆ ಯೂಸ್ ಮಾಡ್ಕೊತಿದ್ರು ಅಂದರೆ, ಸ್ಕೂಲ್ಗೆ ಯಾವುದು ಹೈಲ್ ಆಫೀಸರ್ಸು ಯಾರೇ ಬಂದು ಕೂಡ ಹೈಲೈಟ್ ಮಾಡೋದು, ಅಥವಾ ಕೆಲವೊಂದು ಈ ಪ್ರತಿಭಾ ಪುರಸ್ಕಾರ ಅಂತ ಕೆಲವೊಂದು ಫಂಕ್ಷನ್ಗಳು ನಡೀತಾ ಇರುತ್ತಲ್ಲ, ಅಲ್ಲೆಲ್ಲ ಕರ್ಕೊಂಡು ಹೋಗೋದು. ನಾನು ಆವಾಗ ಅಷ್ಟೊತ್ತಾಗಲೇ ಓದ್ನಲ್ಲೂ ಕೂಡ ಸಾಕಷ್ಟು ಚಾಕಿಚಕಿತನ ಪಡ್ಕೊಂಡಿದ್ದೆ. ಇದೊಂದು ಸ್ಪೆಷಲ್ ಟ್ಯಾಲೆಂಟ್ ಆಗಿರೋದ್ರಿಂದ ಜನಗಳೆಲ್ಲ ತುಂಬ ಖುಷಿಯಾಗಿ ಬರೋದು. ಪಬ್ಲಿಕ್ ಫಂಕ್ಷನ್ ಎಲ್ಲ ಮತ್ತು ಗೆಸ್ಟ್ಗಳಿಗೆಲ್ಲ ಅವೇ ಮಾಡ್ತಾರೆ. 5,000ನೋ 10,000ನೋ ಗೋಲ್ಡ್ ಮೆಡ್ಲು ಹಿಂಗೆಲ್ಲ ಕೊಟ್ಟು ಹೋಗ್ತಾ ಇದ್ವು. ನಮ್ಮ ಸ್ಕೂಲ್ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಅಂದರೆ, ಎಲ್ಲಿವರೆಗೂ ನಾವು ಅವಾಗ ಅಲ್ಲಿ ಇರ್ತಾರೋ ಅಲ್ಲಿವರೆಗೂ ನಮ್ಮ ಕೈಲಿ ಕೊಡಿಸ್ಬಿಡೋದು, ಅಲ್ಲಿ ಹೊರಟೋದ್ಮೇಲೆ ನಮ್ಮ ಕೈಯಿಂದ ಇಸ್ಕೊಂಡ್ಬಿಡೋದು. ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿಕೊಂಡು, ಬೇರೆ ಯಾವುದೇ ರೀತಿಯಿಂದ ಪಬ್ಲಿಸಿಟಿಗೋಸ್ಕರನಾಗಲಿ ಅಥವಾ ಇನ್ಯಾವುದೋ ಯೂಸ್ ಮಾಡ್ಕೊಳ್ಳಿಲ್ಲ. ನಮ್ಮನ್ನ ಹಂಗೆಲ್ಲ ಯೂಸ್ ಮಾಡ್ಕೊಂಡು ಇವತ್ತು ನಾನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದ್ದೆ. ಸೊ ನಾನು ಅಲ್ಲಿ 7ನೇ ಕ್ಲಾಸ್ವರೆಗೂ ಓದಿದ್ದು. ಒಂದು 50-60 lakh ರೂಪೀಸ್ವರೆಗೂ ಅಲ್ಲಿ ಜನಗಳಿಗೆ ಬೆನಿಫಿಟ್ ಆಗಿರ್ಬೋದು, ಸಿಬ್ಬಂದಿಗಳಿಗೆ. ಅಲ್ಲಿ ಹಾಗೆ ಕಳೆದ 7th ಅಲ್ಲಿ ಮುಗಿಸ್ದೆ. ಮುಂದೆ ಹೈಸ್ಕೂಲ್ ಇರಲಿಲ್ಲ. ಹಾಗಾಗಿ ಪಕ್ಕದ ಮನೆಯಾಗ ಒಬ್ಬರು ಲಕ್ಷ್ಮಣ್ಣ ಅಂತಿದ್ದಾರೆ, ಅವರು ಸಹಾಯ ಪಡ್ಕೊಂಡು ನಾನು ಬೆಳಗಾಮಿಗೆ ಬಂದೆ 8ನೇ ಕ್ಲಾಸಿಗೆ. 8ನೇ ಕ್ಲಾಸಿಗೆ ಬಂದಮೇಲೆ ನನಗೆ ಇನ್ನೊಂದು ಏನು ಹೇಳ್ತೀನಿ ತಿರುವು ಸ್ಟಾರ್ಟ್ ಆಯಿತು. ಹೇಗೆ ಅಂದರೆ, ನಾನು 8ನೇ ಕ್ಲಾಸಿಗೆ ಹೋಗಿ ಕ್ಲಾಸಿಗೆ ಸೇರ್ಕೊಂಡ ತಕ್ಷಣವೇ ನಮ್ಮಲ್ಲಿ ಇದೆಯಲ್ಲ ಇವತ್ತು ಮೂಲ ನಿವಾಸಿಗಳು ಆಚೆ ಕಡೆಯಿಂದ ಬಂದವು ಅಂತ, ನಾನು ಎಲ್ಲ ವಿಷಯಗಳಲ್ಲೂ ಕೂಡ ರ್ಯಾಂಕ್ ತಗೋತಾ ಇದ್ದೆ. ಅಲ್ಲಿ 8ನೇ ಕ್ಲಾಸ್ ಸೇರ್ಕೊಂಡ ತಕ್ಷಣ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ತುಂಬ ಚುರುಕಾಗಿರ್ತಿದ್ದೆ. ಅದಕ್ಕಿಂತ ಮುಂಚೆ ನಾನು ಎಲ್ಲ ಕಾಂಪಿಟೇಷನ್ಗೂ ಭಾಗವಹಿಸ್ತಾ ಇದ್ದೆ 1ನೇ ಕ್ಲಾಸಿಂದಲೇ.
ಎಲ್ಲ ಕಾಂಪಿಟೇಷನ್ಲು ಭಾಗವಹಿಸೋದು. ನಾನು ಡಿಬೇಟ್ ಕಾಂಪಿಟೇಷನ್ ಇರ್ಬೋದು, ಮತ್ತು ನನಗೆ ಮಲ್ಟಿಪ್ಲಿಕೇಶನ್ ಬಗ್ಗೆ ಸುಮಾರು ಸಂಘ ಸಂಸ್ಥೆಗಳು ಒಂದಿಷ್ಟು ಸರ್ಟಿಫಿಕೇಟ್ಸ್ಗಳನ್ನು ಕೊಟ್ಟಿದ್ದು. ಒಂದು 70-80 ಸರ್ಟಿಫಿಕೇಟ್ಸ್ ಇದೆ ನನ್ನ ಹತ್ರ, ಮತ್ತು ನನ್ನ ಬದಿಗೆ ನೋಟ್ಸ್ ಎಲ್ಲ. ಸೊ ನಾನು ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಕೆಲವೊಂದಿಷ್ಟು ಜನ ನನಗೆ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳು, ಅವ್ರ ಹೆಸರಿನಲ್ಲಿ ಹೇಳೋದು ಬೇಡ, ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳು ನಾನು ಎಲ್ಲ ಸರ್ಟಿಫಿಕೇಟ್ಸ್ನ ಎಲ್ಲನೂ ತೊಗೊಂಡ್ಬಿಟ್ಟು ಹೌದು ಪೀಸ್ ಮಾಡಾಕ್ಬಿಟ್ಟು 8ನೇ ಕ್ಲಾಸಿನ 10th ನಾನು ಓದಿದೆ. 10th ನಾನು 80% ತೊಗೊಂಡೆ. 10th ಆದಮೇಲೆ ನನಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಯಿತು. ಅದು ಹೆಂಗೋ ಹಾಸ್ಟೆಲ್ ಕಳೀತಾ ಇದ್ದೆ. 10th ಆದಮೇಲೆ ಮುಂದೆ ಏನು, ಯಾಕಂದರೆ ಮನೆಗೆ ಹೋದ ಮನೇಲಿ ರೆಸ್ಪೆಕ್ಟ್ ಸಿಗ್ತಿರ್ಲಿಲ್ಲ. ನನಗೂ ತುಂಬ ಸ್ವಾಭಿಮಾನ ಬೆಳೆದ್ಬಿಟ್ಟಿದ್ದು ಸ್ವತಃವಾಗಲೇ. ಏನು ಮಾಡೋದು ಅಂತ ಡಿಸೈಡ್ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಯೋಚನೆ ಮಾಡುವಾಗ ಯಾವುದೋ ಒಂದು ಶಾರ್ಟ್ ಟೈಮ್ ಕೋರ್ಸ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ನಾನು ಬ್ಯಾಂಗ್ಳೂರಿಗೆ ಬಂದೆ ಇಂಗ್ಲೀಷ್ ಸ್ಪೋಕನ್ ಕೋರ್ಸ್ ಮಾಡೋಕ್ಕೆ. ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಾಗಂತೂ 3 ದಿವಸ ಫುಟ್ಪಾತಲ್ಲಿ ಮಲ್ಕೊಂಡಿದ್ದೆ. ಊಟ ಇಲ್ಲ, ತಿಂಡಿ ಇಲ್ಲ, ಕಾಫಿ ಇಲ್ಲ, ಯಾವುದೋ ಸ್ಟ್ರೈಕ್ ಇತ್ತು ಅವತ್ತು. ಹಾಗಾಗಿ ಶುಕ್ರವಾರ ಬಂದಿದ್ದೆ ಸ್ಟ್ರೈಕು, ಶನಿವಾರ ಎಲ್ಲ ರಜಾ, ಭಾನುವಾರ, ಹಿಂಗೆ 3 days ಫುಟ್ಪಾತಲ್ಲಿ ಮಲ್ಕೊಂಡಿದ್ದೆ. ನನ್ನ ಜೇಬಲ್ಲಿ ಬರೀ ₹1 ಇತ್ತು. ಹೊಟ್ಟೆ ಹಸಿವು ತಡೆಯೋಕ್ಕಾಗೋಗು ತಡ್ಕೋತಿದ್ದೆ. ತಡೆಯೋಕ್ಕಾಗದೇ ಇದ್ರೆ ಕೈ ಮುಂದೆ ಮಾಡ್ತಿದ್ದೆ, ಟೈಮ್ ಪ್ಲೀಸ್ ಅಂತಿದ್ದೆ. ಯಾಕಂದ್ರೆ ನೇರವಾಗಿ ಕಾಯಿನ್ ಕೊಡಿ ಅಂತ ಕೇಳಕ್ಕೆ ನನಗೆ ಭಯ, ನನ್ನ ಸ್ವಾಭಿಮಾನ. ಕೇಳಲ್ಲ ಅಂದರೆ ಹೊಟ್ಟೆ ಹಸಿವು ತಡೆಯುತ್ತಿರಲಿಲ್ಲ. ಹೀಗೆ ಕಳೆದೆ. 10th ಆದಮೇಲೆ ಕಂಪ್ಯೂಟರ್ ಕ್ಲಾಸ್ ಹೋಗಿ ಜಾಯ್ನ್ ಆದೆ ಒಂದು ಇನ್ಸ್ಟಿಟ್ಯೂಟ್ಗೆ. ಅಲ್ಲಿ ಹೋದಾಗ ನನಗೆ ಇಂಗ್ಲೀಷ್ ಭಾಷೆನೇ ಬರ್ತಿರ್ಲಿಲ್ಲ. ನಾನೊಬ್ಬ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಏನೋ ಸ್ವಲ್ಪ ಅರ್ಥ ಆಗ್ತಿತ್ತೇನೋ, ಬಟ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಮತ್ತು ಅಲ್ಲೆಲ್ಲರೂ ಕೂಡ ನನಗಿಂತ ಹೆಚ್ಚು ಏಜ್ ನಾವೇ 25-26 ಇಯರ್ಸ್ ನಾವೆಲ್ಲ. ಮತ್ತು ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳು ಆಗಿರೋದ್ರಿಂದ ಅವ್ರಿಗೆಲ್ಲ ಒಳ್ಳೆ ಇಂಗ್ಲೀಷ್ ಗೊತ್ತಿತ್ತು, ನನಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಅದೇ ಟೈಮಲ್ಲಿ ಎಲ್ಲ ಟೀಚರ್ ಇದ್ರು. ಆ ಶಿಕ್ಷಕಿಗೆ ಅಂದರೆ ಕನ್ನಡನೇ ಅವ್ರ ಮಾತೃಭಾಷೆನೇ, ಆದರೂ ಕೂಡ ಮಾತೃಭಾಷೆಯಲ್ಲಿ ಮಾತಾಡೋದಂದ್ರೆ ಒಂಥರ ಅವಮಾನ, ಕನ್ನಡ ಅಂದರೆ ಒಂಥರ ಅವಮಾನ. ನನಗಷ್ಟೇ ಒಳ್ಳೆ ಇಂಗ್ಲೀಷ್ ಗೊತ್ತು, ಬೇರೆಗೆಲ್ಲ ಇಂಗ್ಲೀಷೇ ಬರಲ್ಲ, ಅಷ್ಟು ಇಂಗ್ಲೀಷ್ ಬರಲ್ಲ ಅಂತ ಗೊತ್ತಾಯಿತು. ಒಂದು ಸ್ವಲ್ಪ ದಿವಸ ಆಯಿತು, ನಂಗೆ ಚೆನ್ನಾಗಿ ಬೈದ್ಬಿಟ್ಟು ಇಂಗ್ಲೀಷ್ ಬರಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಣ್ಣಲ್ಲಿ ಈಗ ಬಂದ್ಬಿಡ್ತಾವೆ. ಎಲ್ಲಿಂದ ನಂಗೆ ಆ ಸ್ಕೆಚ್ ಎಲ್ಲಿಂದ ಬಂತು ಗೊತ್ತಿಲ್ಲ. ನಾನು ಹೇಳಿದೆ ಮೇಡಮ್ ಒಂದು 15 days ನಂಗೆ ಟೈಮ್ ಕೊಡಿ, ಆ 15 days ನನ್ನ ಟೈಮ್ ಕೊಡದೆ ಇಂಗ್ಲೀಷ್ ನಿಮ್ಮ ಜೊತೆ ಮಾತನಾಡದೆ ಹೋದರೆ ಈ ಕ್ಲಾಸೇ ಬಿಟ್ಬಿಡ್ತೀನಿ ಅಂತಂದೆ.